ನಮಸ್ಕಾರ ವೀಕ್ಷಕರೇ, ಬ್ಯಾನರ್ ಗಲಾಟೆ ರಾಜಕೀಯ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಬಳ್ಳಾರಿ ಶಿರಗುಪ್ಪ ರಸ್ತೆ ಹವಂಬಾವಿ ಅಂತಿದೆ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ. ಅಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ಗಳು ಊರು ತುಂಬಾ ಕಟ್ಟಿದ್ದಾರೆ. ಜೊತೆಗೆ ಬ್ಯಾನರ್ ಅಲ್ಲಿ ಕಟ್ಟಲಿಕ್ಕೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟಿದಾಗ ಅಲ್ಲಿ ಒಂದಿಷ್ಟು ಕಿರಿಕಾಗಿದೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಅಂತ ಹೇಳಿ ಅವರ ಆಪ್ತ ಇದ್ದಾರೆ, ಸತೀಶ್ ರೆಡ್ಡಿ ಅಂತ ಹೇಳಿ ಅವರಿಗೆ, ಆಮೇಲೆ ಗನ್ಮ್ಯಾನ್ ಬಸವರಾಜ್ ಇದ್ದಾರೆ, ಅವ್ರಿಗೆ ಒಂದ್ ಸ್ವಲ್ಪ ಕಿರಿಕ ಆಯ್ತು ಅಂತ. ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರ ಸತೀಶ್ ರೆಡ್ಡಿ ಅವರ ಹಾಗೆ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ನನ್ನ ಹತ್ಯೆಗೆ ಸಂಚನ್ನ ರೂಪಿಸಿದ್ದಾರೆ. ಇದೊಂದು ಪ್ರೀ ಪ್ಲಾನ್ಡ್ ಬ್ಯಾನರ್, ಒಂದು ಕೇವಲ ಅದು ನಾಟಕ ಅಷ್ಟೇ. ಅಂದ್ರೆ ಅಲ್ಲಿ ಗುಂಡು ಹಾರೋದು ಯಾಕೆ, ಎಲ್ಲೋ ಪುತ್ಥಳಿ ಅನಾವರಣ ಮಾಡೋದಾದ್ರೆ ನನ್ನ ಮನೆ ಮುಂದೆ ಬ್ಯಾನರ್ ಕಟ್ಟೋದು ಯಾಕೆ, ಅಂದ್ರೆ ಗುಂಪು ಗಲಾಟಿನಲ್ಲಿ ನನ್ನ ಮುಗಿಸ್ಲಿಕ್ಕೆ ನೋಡಿದ್ದಾರೆ ಅಂತ ಹೇಳಿ ಅಲ್ಲಿ ಓರ್ವ ವ್ಯಕ್ತಿಯ ಸಾವಾಗಿದೆ. ಕಾಂಗ್ರೆಸ್ಸಿನ ಗುಂಡು ಹರಿದಾಗ ಆತನಿಗೆ ಬಡದು ಅದು ಸತ್ತೋಗಿದ್ದಾನೆ. ಇಲ್ಲಿ ರಾಮುಲು ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿ ಗರುಡ ನಿಮ್ಗೆ ತೋರಿಸ್ತದೆ. ಇಲ್ಲಿ ವಾಲ್ಮೀಕಿ ವೃತ್ತದಲ್ಲಿ ಅಲ್ಲಿ ಪುತ್ಥಳಿ ಅನಾವರಣೆ ಆಗೋದಾದ್ರೆ ಊರು ತುಂಬಾ ನೀವು ಬ್ಯಾನರ್ ಕಟ್ಟೋದು ಯಾಕೆ ಅಂತ ಹೇಳಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಅದು ಏನೇ ಇರಲಿ, 11 ಮಂದಿ ಮೇಲೆ ಬ್ರೂಸ್ಪೇಟ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಅಲ್ಲಿ ಎಫ್ಐಆರ್ ಮಾಡಿಸಿದ್ದಾರೆ. ಕೌಂಟರ್ ಕೇಸ್ ಆಗಿದೆ. ಜೊತೆಗೆ ಇಲ್ಲಿ ಹಣೆ ಬರ ನೋಡಿ, ನಿನ್ನೆ SP ಅವರು ಪಾಪ ಅವರು ವರ್ಗಾವಣೆಯಾಗಿ ಬಂದ್ರು, ಮರುದಿವಸ ಸಸ್ಪೆಂಡ್ ಆಗಿದ್ದಾರೆ. ನೀವು ನೋಡ್ಬೋದು. ಈಗ ರಾಮುಲು ಅವ್ರಿಗೆ ಏನ್ ಹೇಳ್ತಾರಂತೆ ಕೇಳೋಣ. ಇವತ್ತು ನಮ್ಮ ಕಡೆ ಇರೋಂಥ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳು ರೀ. ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದಿನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದಾರೆ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದಾರ್ರಿ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂಥ ಗನ್ಮ್ಯಾನ್ಗಳ ಜೊತೆಗೆ ಅವ್ರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತತ್ರಿ, ಯಾವ ಮುಚ್ಚಿಡಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂಥ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ. ಈ ಫೋರೆನ್ಸಿಕ್ ಕೊಡ್ರಿ, ಯಾರಿಲ್ಲ ಇಲ್ಲನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿಸಿದ್ರು ಅವ್ನು ಏನ್ ಕಾನೂನು ಕ್ರಮ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡಂತ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತೇನು, ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಯ್ಕೆ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡೋಗಿ ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೇನೆ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾನ್ಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಿನ, ಪ್ಲಾನ್ಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡ್ಕೊಂಡೆ ಬಂದಿರೋದು ಅಂತ ತಿಳ್ಕೊಂತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರೆ ಅಂತ ಮಾತೇನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನಂತ ಮಾತುಗಳು ನಾನು ಕೇಳ್ತೇನೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವರು ಪುತ್ಥಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂತ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ, ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೇನ್ರಿ? ಮಹರ್ಷಿ ವಾಲ್ಮೀಕಿಯವರು ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರನ್ನ ನಿಲ್ಸಕ್ ಆಗುತ್ತೇನ್ರಿ?
ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲ ರೀ. ನಾವು ಕೂಡ ಬರ್ತೀವಿ ಬೇಕಾದ್ರೆ, ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ಲಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿ ಅವ್ರ ಪುತ್ಲಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದು ಯಾವ ಮಾತ್ರಿ ರೀ? ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, ಬಿಜೆಪಿ ಇದ್ರೆ ಇದಾಯ್ತಂದ್ರಿಗಿನ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಪಾರ್ಟಿ, ಯಾರೊಬ್ರು ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರೆ ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರೆ ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಶಾಂತಿಯುತವಾದಂತ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ, ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ, ಇಲ್ಲ ರೀ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಲ್ಲದೆ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದ್ರೆ ಇಲ್ಲ, ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನುಗಳಿಂದ ಕಟ್ಟಿರಲ್ಲ, ಯಾರು ಬೇಡ ಅಂತಾರ? ನೀವು ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನಿ ಸಿನಿಮಾಗಳ ತರ ಕಲ್ ತೂರಾಟ ಆಗ್ತಾರೆ. ಎಷ್ಟು ಕಲ್ ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SP ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ತತ್ರ 2,000 ಮಂದಿಕಿನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲ್ಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನು ಓದ್ಕೊಂಡಿದೀವಿ ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಬಹಳ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋದ್ರೇನು, ಅಮೆರಿಕದಲ್ಲಿ ಹೋದ್ರೇನು, ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವ್ದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕಾ ಹಂಗಿರ್ಬೇಕಾಗ್ಲಿ. ಅವ್ರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆ ಅಲ್ಲಲ್ಲ. ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು, ಯಾರು ಬೇಕಾದ್ರೆ ಅವ್ರು ಗೆಲ್ಲಿಬಹುದು. ಅದಕ್ಕೋಸ್ಕರವಾಗಿ ನಾನು ಇದೆಲ್ಲ ಕೂಡ ತನಿಖೆಯನ್ನು ಮಾಡಲಿ. ಅವ್ರು ಏನ್ ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಕೇಸುಗಳನ್ನ ಮಾಡಲಿ. ಬೇಕಾದ್ರೆ ನಾನು ಬೇಕಾದ್ರೆ ಎಂಕ್ವೈರಿಯನ್ನು ಮಾಡಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವ್ರು ತನಿಖೆ ಮಾಡಲಿ. ತನಿಖೆ ಮಾಡಂಗಿದ್ರಿಗಿನ ಯಾರನ್ನ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವ್ ಯಾರೋ ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡ ಮಂದಿ ಕೂಡ ಅಲ್ರಿ ನಾವು. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು, ಇಲ್ಲೇ ಅರೆಸ್ಟ್ ಮಾಡ್ಬೇಕು. ನಾವು ಯಾರ ತರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವ್ದು ಕಾಯಲ್ರಿ. ನಾನು ತಪ್ಪು ಮಾಡಿದನಂದ್ರೆ ಕಾನೂನು ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ, ಅವ್ರು ರಕ್ಷಣೆ ಮಾಡಿದಾರೆ. ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವ್ದು ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಟ್ರಲ್ಲ, ಸಿಬಿಐ ಕೊಡ್ರಿ, ಸಿಬಿಐದಿಂದ ತನಿಖೆ ಆಗ್ಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಅಂತ ಗೊತ್ತಾಗ್ಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನೇ ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದಂತ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ. ದಿನನಿತ್ಯ ನೀವು ಗೆದ್ದಾಗಿನಿಂದನೇ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಓದ್ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ದಾರಿಯಲ್ಲಿ ಓದಂತ ಟೈಮಲ್ಲಿ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ಅವ್ರ ಮನೆ ಹತ್ರ ಇದ್ರು ಕೂಡ ಅವ್ರು ಸಮಾಧಾನ ಕೊಡಲ್ಲ ಅಂದ್ರೆ ನಾವೇನು ಮಾಡಕ್ ಆಗುತ್ತೀರಿ? ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಕೊಡಕ್ ಆಗುತ್ತೀರಿ? ಹಂಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ, ಅವರು ನಮ್ಮ ನಾಯಕರಿದಾರ್ರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದಾರ್ರಿ.
ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರ್ಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ, ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನ್ ತಪ್ಪೇನಿದೆ? ಅವ್ರ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ಅವರು ಆದಂತ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದರಲ್ಲಿ ಏನ್ ತಪ್ಪಿದೆ? ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.